ಸದ್ಯ ಜನ ನೋಡಿ ಅವ್ರು ಎಷ್ಟು ಟೆಕ್ನಿಕಲಿ ಎಲ್ಲ ಹೇಳ್ತಾ ಇದ್ದಾರೆ. ಕೆಲವರು ಅವರಿಗೆ ಅದ್ರ ಬಗ್ಗೆ ಬಾಲಚಂದ್ರ ಅಂತ ಒಬ್ರು ಶ್ರೀರಂಗಪಟ್ಟಣದಿಂದ ಕರೆ ಮಾಡಿದ್ರಲ್ಲ, ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಅಂತ, ಬಟ್ ಅವ್ರ ಜ್ಞಾನ ಎಷ್ಟು ಚೆನ್ನಾಗಿದೆ. ಕರೆಕ್ಟ್ ನೀವ್ ಹೇಳ್ದಂಗೆ ಜನರೇ ಇವತ್ತು ಅವ್ರಿಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು, ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ ಅನ್ನೋದ್ರ ಬಗ್ಗೆ ಅವರಿಗೂ ಅರಿವಿದೆ. ಬಹುಶಃ ಸರ್ಕಾರ ಇದೆಲ್ಲವನ್ನ ಗಂಭೀರವಾಗಿ ಪರಿಗಣಿಸಬೇಕಾದಂತ ಸಂದರ್ಭವೂ ಕೂಡ ಇದೆ. ಆಂಟಿ ಡೆವಲಪ್ಮೆಂಟ್ ಅಲ್ಲ, ನೀವು ಟೌನ್ಶಿಪ್ ಮಾಡಬೇಡಿ ಅಂತ ಹೇಳಲ್ಲ, ನೀವು ಏರ್ಪೋರ್ಟ್ ಮಾಡಬೇಡಿ ಅಂತ ಹೇಳಲ್ಲ, ಆದ್ರೆ ಅದಕ್ಕೆ ಮಾಡ್ಕೊಳ್ತಾ ಇರೋ ಭೂಸ್ವಾಧೀನದ ರೀತಿ ಇದೆಯಲ್ಲ ಅದು ಸರಿ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಸೊ ನಾವು ವಿ ಆರ್ ಜಸ್ಟ್ ವಾಯ್ಸಿಂಗ್ ಇಟ್ ಔಟ್. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ, ಶಿವರಾಜ್ ಅಂತ ಹೇಳಿ. ನಮಸ್ಕಾರ ಶಿವರಾಜ್ ಅವರೇ, ಕನಕಪುರದಿಂದ ತಾವು ಕರೆ ಮಾಡಿದ್ದೀರಿ. ಈಗ ಹೊಸ ಏರ್ಪೋರ್ಟ್, ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡುವಂತ ಪ್ರಸ್ತಾಪ ಇದೆಯಲ್ಲ, ಇದು ಕನಕಪುರಕ್ಕೆ ಬಹಳ ಹತ್ರ ಆಗತ್ತೆ ಅನ್ನುವಂತ ಚರ್ಚೆ ಕೂಡ ಇದೆ. ತಾವೇನ್ ಹೇಳ್ತೀರಿ ಬೆಂಗಳೂರು ದಕ್ಷಿಣದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡೋದ್ರ ಬಗ್ಗೆ, ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡೋದ್ರ ಬಗ್ಗೆ? ಎಷ್ಟು ಸೂಕ್ತ, ಎಷ್ಟು ಪ್ರಸ್ತುತ? ಇಲ್ಲೇ ಮಾಡಬೇಕು, ಸೌತೆಯಲ್ಲಿ, ಕನಕಪುರದ ಹತ್ರನೇ. ಭೂಸ್ವಾಧೀನ ಚಾಲೆಂಜ್ ಆಗೋದಿಲ್ಲ ಸರ್ಕಾರಕ್ಕೆ? ಅಲ್ಲ, ನಮ್ ಡಿ ಕೆ ಶಿವಕುಮಾರ್ ತಗೊಂಡ್ರೆ ಒಳ್ಳೇದು ಇದು. ಭೂಸ್ವಾಧೀನ, ರೈತರಿಂದ ಭೂಸ್ವಾಧೀನ ಮಾಡೋದು ಸರ್ಕಾರಕ್ಕೆ ಸವಾಲಾಗೋದಿಲ್ವಾ ಅಂತ? ಏನಿಲ್ಲ ಏನಿಲ್ಲ ಸರ್, ಒಳ್ಳೇದು ಮಾಡೋದು ಅವರು ಮಾಡ್ಬೇಕಂತೀರಿ. ಓಕೆ ಶಿವರಾಜ್ ಅವರು, ಥ್ಯಾಂಕ್ ಯು. ಅಮರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಮರ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಏನ್ ಹೇಳಕ್ ಬಯಸ್ತೀರಿ? ಏನ್ ಹೇಳೋದಂದ್ರೆ, ಇವರು ನಮ್ಮ ಸಾಹೇಬ್ರು ಏನಿದ್ದಾರೆ, ಓನ್ಲಿ ಬ್ಯಾಂಗ್ಳೂರ್ ಅಂತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಬರಡು ಭೂಮಿ ಇದೆ, ಸ್ವಲ್ಪ ಉತ್ತರ ಕರ್ನಾಟಕದಲ್ಲೂ ಕಾನ್ಸಂಟ್ರೇಟ್ ಮಾಡಬೇಕು. ನಮ್ದು ಪ್ರಾಪರ್ ಬಂದಿತ್ತು ಹುಬ್ಳಿ. ಹುಬ್ಳಿಯಲ್ಲಿ 7 ವರ್ಷದಿಂದ ರೋಡ್ಸ್ ಇಲ್ಲ, ಫ್ಲೈಓವರ್ಸ್ ಇಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಹಂಗೆ ಧೂಳು ಹಿಡಿದಿದೆ. ಇವ್ರು ಮತ್ತೆ ಬೆಂಗಳೂರೇ ಅಂತ ನೋಡ್ತಾ ಇದ್ದಾರೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಈಗ ದಾವಣಗೆರೆಗೆ ಹೋಗ್ಬೋದಲ್ವಾ, ಈ ಕಡೆ ಶಿರಾಗ್ ಹೋಗ್ಬೋದಲ್ವಾ, ಏನಕ್ಕೆ ಕನಕಪುರ ರೋಡ್ ಅಂತಿದ್ದಾರೆ? ಏನಕ್ಕೆ ಇವ್ರ ಜಾಗ, ಇವ್ರ ಹೋಮ್ ಟೌನ್ ಹತ್ರನೇ ಇವರು ಭೂ ಸ್ವಾಧೀನ ಮಾಡ್ಬೇಕಂತಿದ್ದಾರೆ? ಮಾಡಿ ಅಲ್ವಾ? ರೈಟ್, ಥ್ಯಾಂಕ್ ಯು ಅಮರ್ ಅವರೇ, ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ತಿರುಮಲಯ್ಯ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮ್ಗೆ ಏರ್ಪೋರ್ಟ್ ಬೇಡ ಅಂತ ಏನ್ ಹೇಳಲ್ಲ, ನಮ್ ಸರ್ಕಾರ ಏರ್ಪೋರ್ಟ್ ಮಾಡ್ಲಿ, ನಮ್ ರಾಜ್ಯ ಅಭಿವೃದ್ಧಿ ಮಾಡ್ಲಿ. ಅಪಸ್ವರ ಇರೋದು ಯಾಕೆ ಮತ್ತೆ? ಆದ್ರೆ ಅವರು ಏರ್ಪೋರ್ಟ್ ಮಾಡೋರು ಸರ್ಕಾರಿ ಜಾಗದಲ್ಲಿ ಇದೆ, ಅಲ್ಲಿ ಮಾಡ್ಲಿ. ನಮ್ಮ ಒಂದು ರೈತರ ಜಮೀನ್ ಕಿತ್ಕೊಂಡು ಇವರು ಡೆವಲಪ್ಮೆಂಟ್ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ರೈತರನ್ನ ಒಕ್ಕಲಿಗಿಸೋದ್ರ ಬದಲು ಸರ್ಕಾರಿ ಜಾಗ ಇದೆ ಬೆಂಗಳೂರು, ನಮ್ಮ ಬೆಂಗಳೂರು ಬೇಜಾನಿದೆ. ಹೌದೌದು, ಗೋಮಾಳ ಜಾಗ ಬೇಜಾನಿದೆ ಸರ್. ಹೌದೌದು, ಅಲ್ಲಿ ಹುಡುಕಿ ನೋಡಿ ನಮ್ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಲಿ ಸರ್. ಕರೆಕ್ಟ್. ಡೆವಲಪ್ಮೆಂಟ್ ಮಾಡಬೇಡಿ ಅಂತ ಏನ್ ಹೇಳಲ್ಲ, ಡೆವಲಪ್ಮೆಂಟ್ ಮಾಡ್ಲಿ. ಫಸ್ಟ್ ನಮ್ ಬೆಂಗಳೂರಾಗಿರೋ ರಸ್ತೆ ಗುಂಡಿಗಳು, ಇದು ನಮ್ದು ಪೊಲ್ಯೂಷನ್ ಮತ್ತೆ ಟ್ರಾಫಿಕ್, ಅದನ್ನ ಕಮ್ಮಿ ಮಾಡಿ ನಮ್ ಸರ್ಕಾರ ಫಸ್ಟ್. ನಾವು ಕೇಳ್ಕೊಳ್ಳೋದಿಷ್ಟೇ, ಯಾವ್ದೇ ಸರ್ಕಾರ ಬರ್ಲಿ ಸರ್, ಯಾವ್ದೇ ಕಾಂಗ್ರೆಸ್ ಬರ್ಲಿ, ಬಿಜೆಪಿ ಬರ್ಲಿ, ಜೆಡಿಎಸ್ ಬರ್ಲಿ, ಯಾವ್ದನ್ನ ಬರ್ಲಿ, ಅದನ್ನ ಮಾಡ್ಲಿ ಫಸ್ಟ್. ಜನಗಳು ದಿನದಲ್ಲಿ ಎಷ್ಟು ಜನ ನಮ್ ಬೆಂಗಳೂರಲ್ಲಿ ತೊಂದರೆ ಅನುಭವಿಸ್ತಾರೆ ಅಂತ ಅವ್ರು ಒಂದ್ಸರಿ ನೋಡ್ಲಿ. ನಿಜ. ಹೌದು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಕನಕಪುರ ರಸ್ತೆಯ ಚೂಡಹಳ್ಳಿ ಹತ್ರ ಸರ್ಕಾರ ಈ ಎರಡನೇ ಏರ್ಪೋರ್ಟ್ ಮಾಡೋದಕ್ಕೆ ಜಾಗ ಕೂಡ ಸರ್ವೆ ಮಾಡೋದೆಲ್ಲ ನಡೀತಾ ಇದೆ ಅಂತ. ಆದ್ರೆ ಈ ಭೂಮಿ ಹೆಂಗಿದೆ? ಹಚ್ಚ ಹಸುರಿನ ಭೂಮಿ, ಭತ್ತ, ಆಮೇಲೆ ಗದ್ದೆಗಳು, ಬಾಳೆ ಎಲ್ಲ ಬೆಳೆಯುವಂತಹ ಭೂಮಿ. ಇಂಥ ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಹೇಗಿದೆ ಆ ಭೂಮಿ? ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಇದೀಗ ಕನಕಪುರ ರಸ್ತೆಯ ಚೂಡಹಳ್ಳಿ ಭಾಗದಲ್ಲಿ ಸರ್ಕಾರ ಮಾಡಲು ನಿರ್ಧಾರ ಮಾಡಿದೆ. ಇನ್ನೂ ಡಿಸೈಡ್ ಆಗಿಲ್ಲ, ಯಾಕಂದ್ರೆ ಈ ಒಂದು ಭಾಗದಲ್ಲಿ ಏನಾದರೂ ಎರಡನೇ ಏರ್ಪೋರ್ಟ್ ಆಯ್ತು ಅಂದ್ರೆ ರೈತರು ಈಗ ಸಿಡಿದೆದ್ದಿದ್ದಾರೆ. ನೋಡ್ತಿರ್ಬೋದು, ನಾನು ಚೂಡಹಳ್ಳಿ ಗ್ರಾಮದಲ್ಲಿ ಇದ್ದೇನೆ. ನೋಡಿ, ಹಚ್ಚು ಹಸಿರಾಗಿದೆ, ಹಲವಾರು ಬೆಳೆಗಳು ಸಹ ಬೆಳೀತಾ ಇದ್ದಾರೆ. ರಾಗಿ, ಭತ್ತ, ತೆಂಗು, ಮಾವು, ಮತ್ತೊಂದು ಕಡೆ ಬಾಳೆ ಎಲ್ಲವೂ ಬೆಳೀತಾ ಇದ್ದಾರೆ. ಯಾಕಂದ್ರೆ ಇಲ್ಲಿಗೆ ಸರ್ಕಾರ ಕಣ್ಣು ಯಾಕೆ ಬಿತ್ತು ಎಂಬುದು ರೈತರ ಪ್ರಶ್ನೆ ಮಾಡ್ತಿದ್ರೆ, ನಾವು ಆರಾಮಾಗಿ ಜೀವನ ಮಾಡ್ತಿದ್ದೇವೆ, ಸರ್ಕಾರ ಈ ಒಂದು ಭಾಗದಲ್ಲಿ ಏರ್ಪೋರ್ಟ್ ಮಾಡೋದು ಯಾಕೆ ಹೊರಟಿದೆ? ಈ
ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ಮಾಡಲು ಬಿಡಲ್ಲ ಎಂಬುದು ಈಗ ರೈತರು ಪಟ್ಟು ಹಿಡಿದಿದ್ದಾರೆ. ನಾಗನಾಯಕನಹಳ್ಳಿ ಚೂಡಹಳ್ಳಿ ಗ್ರಾಮಸ್ಥರು ಈಗ ಸಿಡಿದಿದ್ದಾರೆ. ಯಾಕಂದ್ರೆ ಇಲ್ಲಿಂದ ದೇವನಹಳ್ಳಿಗೆ 70 ಕಿಲೋಮೀಟರ್ ಆಗುತ್ತೆ, ಕನಕಪುರ್ಗೆ 25 ಕಿಲೋಮೀಟರ್ ಆಗುತ್ತೆ, ಬಿಡದಿಗೆ 10 ಕಿಲೋಮೀಟರ್ ಆಗುತ್ತೆ. ಯಾಕಂದ್ರೆ 150 ಕಿಲೋಮೀಟರ್ ಒಳಗಡೆ ಯಾವುದೇ ಏರ್ಪೋರ್ಟ್ ಆಗಬಾರ್ದು ಎಂಬುದು ಒಂದ್ ಕಡೆ ರೂಲ್ಸ್ ಇದೆ. ಬಟ್ ಕೇಂದ್ರ ಸರ್ಕಾರದ ನಡುವೆ ಈಗ ಸರ್ಕಾರ ಮಾತುಕತೆಗೆ ಮುಂದಾಗಿದೆ ಮತ್ತು 2033 ಅಲ್ಲಿವರೆಗೂ ಯಾವುದೇ ಏರ್ಪೋರ್ಟ್ ಆಗಬಾರ್ದು ಎಂಬುದು ಒಂದ್ ಕಡೆ ಅದು ಸಹ ಒಂದ್ ಕಡೆ ರೂಲ್ಸ್ ಇದೆ. ಬಟ್ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಹಸಹಸರಾಗಿದೆ ಅಂದ್ರೆ ಇಲ್ಲಿ ಭತ್ತ ಬೆಳೆದಿದ್ದಾರೆ, ತೆಂಗು ಬೆಳೆದಿದ್ದಾರೆ, ತುಂಬಾ ಗ್ರೀನರ್ ಆಗಿದೆ. ಈ ಒಂದು ಭಾಗದಲ್ಲಿ ಸರ್ಕಾರ ಮಾಡ್ತಿರೋದು ಸರಿಯಲ್ಲ. ಮತ್ತೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಸ್ತಿ ಇದೆ, ಅವರ ಬೆಂಬಲಿಗರ ಆಸ್ತಿ ಇದೆ, ಅವರಿಗೆ ಅನುಕೂಲ ತಕ್ಕಂತೆ ಈಗ ಮಾಡಿಕೊಂಡಿದ್ದಾರೆ ಎಂಬುದು ಇಲ್ಲಿನ ಸ್ಥಳೀಯರು ಗಂಭೀರ ಆರೋಪ ಸಹ ಮಾಡ್ತಿದ್ರೆ. ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಅಲ್ಲಿ ಮನೆಗಳಿದಾವೆ, ಅಲ್ಲೆಲ್ಲ ಸುತ್ತಮುತ್ತ ಡಿ.ಕೆ. ಶಿವಕುಮಾರ್ ಜಾಗ ಇದೆ, ಅವರ ಬೆಂಬಲಿಗರ ಜಾಗ ಇದೆ. ಹೀಗಾಗಿ ಅವರಿಗೆ ಅನುಕೂಲ ತಕ್ಕಂತೆ ಮಾಡಿಕೊಂಡಿದ್ದಾರೆ ಎಂಬುದು ಗಂಭೀರ ಆರೋಪ. ಯಾಕಂದ್ರೆ ಇಲ್ಲಿಂದ ಕನಕಪುರಗೆ 25 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಏರ್ಪೋರ್ಟ್ ಆಯ್ತಂದ್ರೆ ಅವರ ಭೂಮಿಗೆ ತುಂಬಾ ವ್ಯಾಲ್ಯೂ ಬರುತ್ತೆ. ಹೀಗಾಗಿ ಈ ಒಂದು ಭಾಗದ ಜಾಗವನ್ನ ಡಿಸೈಡ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಸುಮಾರು 100-200ಕ್ಕೆ ಹೆಚ್ಚು ಮನೆಗಳಿದಾವೆ. ಅವ್ರನ್ನೆಲ್ಲ ಭೂಸ್ವಾಧೀನ ಆಯ್ತಂದ್ರೆ ಅವರು ಬೇರೆ ಕಡೆ ಶಿಫ್ಟ್ ಆಗಬೇಕಾಗತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ಪ್ರಾಣ ಬಿಟ್ಟೆವು, ಭೂಮಿ ಕೊಡಲ್ಲ ಎಂಬುದು ಈಗ ರೈತರು ಹೇಳ್ತಿದ್ರೆ. ಹೀಗಾಗಿ ಸರ್ಕಾರ ಈ ಒಂದು ಯೋಜನೆಯನ್ನು ವಾಪಸ್ ಪಡೆದುಕೊಳ್ಬೇಕು, ಇಲ್ಲ ಅಂದ್ರೆ ಬಿಡದ ರೀತಿಯಲ್ಲಿ ಒಂದ್ ಕಡೆ ಉಗ್ರವಾದ ಹೋರಾಟ ಮಾಡುವಂತ ಸರ್ಕಾರಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸದ್ಯ ಜನ ನೋಡಿ ಅವ್ರು ಎಷ್ಟು ಟೆಕ್ನಿಕಲಿ ಎಲ್ಲ ಹೇಳ್ತಾ ಇದ್ದಾರೆ. ಕೆಲವರು ಅವರಿಗೆ ಅದ್ರ ಬಗ್ಗೆ ಬಾಲಚಂದ್ರ ಅಂತ ಒಬ್ರು ಶ್ರೀರಂಗಪಟ್ಟಣದಿಂದ ಕರೆ ಮಾಡಿದ್ರಲ್ಲ, ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಅಂತ. ಬಟ್ ಅವ್ರ ಜ್ಞಾನ ಎಷ್ಟು ಚೆನ್ನಾಗಿದೆ. ಕರೆಕ್ಟ್ ನೀವ್ ಹೇಳ್ದಂಗೆ ಜನರೇ ಇವತ್ತು ಅವ್ರಿಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು, ಹಿಂಗ್ ಮಾಡಿದ್ ಹಿಂಗಾಗತ್ತೆ, ಹಿಂಗ್ ಮಾಡಿದ್ ಹಿಂಗಾಗತ್ತೆ ಅನ್ನೋದ್ರ ಬಗ್ಗೆ ಅವರಿಗೂ ಅರಿವಿದೆ. ಬಹುಶಃ ಸರ್ಕಾರ ಇದೆಲ್ಲವನ್ನ ಗಂಭೀರವಾಗಿ ಪರಿಗಣಿಸಬೇಕಾದಂತ ಸಂದರ್ಭವೂ ಕೂಡ ಇದೆ. ನಾವು ಆಂಟಿ ಡೆವಲಪ್ಮೆಂಟ್ ಅಲ್ಲ, ನೀವು ಟೌನ್ಶಿಪ್ ಮಾಡಬೇಡಿ ಅಂತ ಹೇಳಲ್ಲ, ನೀವು ಏರ್ಪೋರ್ಟ್ ಮಾಡಬೇಡಿ ಅಂತ ಹೇಳಲ್ಲ. ಆದ್ರೆ ಅದಕ್ಕೆ ಮಾಡ್ಕೊಳ್ತಾ ಇರೋ ಭೂಸ್ವಾಧೀನದ ರೀತಿ ಇದೆಯಲ್ಲ ಅದು ಸರಿ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಸೊ ನಾವು ವಿ ಆರ್ ಜಸ್ಟ್ ವಾಯ್ಸಿಂಗ್ ಇಟ್ ಔಟ್. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ, ಶಿವರಾಜ್ ಅಂತ ಹೇಳಿ. ನಮಸ್ಕಾರ ಶಿವರಾಜ್ ಅವರೇ, ಕನಕಪುರದಿಂದ ತಾವು ಕರೆ ಮಾಡಿದ್ದೀರಿ. ಈಗ ಹೊಸ ಏರ್ಪೋರ್ಟ್, 2ನೇ ಏರ್ಪೋರ್ಟ್ ನಿರ್ಮಾಣ ಮಾಡುವಂತ ಪ್ರಸ್ತಾಪ ಇದೆಯಲ್ಲ, ಇದು ಕನಕಪುರಕ್ಕೆ ಬಹಳ ಹತ್ರ ಆಗತ್ತೆ ಅನ್ನುವಂತ ಚರ್ಚೆ ಕೂಡ ಇದೆ. ತಾವೇನ್ ಹೇಳ್ತೀರಿ ಬೆಂಗಳೂರು ದಕ್ಷಿಣದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡೋದ್ರ ಬಗ್ಗೆ, 2ನೇ ಏರ್ಪೋರ್ಟ್ ನಿರ್ಮಾಣ ಮಾಡೋದ್ರ ಬಗ್ಗೆ? ಎಷ್ಟು ಸೂಕ್ತ, ಎಷ್ಟು ಪ್ರಸ್ತುತ? ಇಲ್ಲೇ ಮಾಡಬೇಕು, ಸೌತ್ ಅಲ್ಲಿ, ಕನಕಪುರದ ಹತ್ರನೇ. ಭೂಸ್ವಾಧೀನ ಚಾಲೆಂಜ್ ಆಗೋದಿಲ್ವಾ ಸರ್ಕಾರಕ್ಕೆ? ಅಲ್ಲ, ನಮ್ ಡಿ.ಕೆ. ಶಿವಕುಮಾರ್ ತಗೊಂಡ್ರೆ ಒಳ್ಳೇದು ಇದು. ಭೂಸ್ವಾಧೀನ, ರೈತರಿಂದ ಭೂಸ್ವಾಧೀನ ಮಾಡೋದು ಸರ್ಕಾರಕ್ಕೆ ಸವಾಲಾಗೋದಿಲ್ವಾ ಅಂತ? ಏನಿಲ್ಲ ಸರ್, ಒಳ್ಳೇದು ಮಾಡೋದು ಅವರು ಮಾಡ್ಬೇಕಂತೀರಿ. ಓಕೆ ಶಿವರಾಜ್ ಅವರು, ಥ್ಯಾಂಕ್ ಯು. ಅಮರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಮರ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಏನ್ ಹೇಳಕ್ ಬಯಸ್ತೀರಿ? ಏನ್ ಹೇಳೋದಂದ್ರೆ, ಇವರು ನಮ್ಮ ಸಾಹೇಬ್ರು ಏನಿದ್ದಾರೆ, ಓನ್ಲಿ ಬ್ಯಾಂಗ್ಳೂರ್ ಅಂತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಬರಡು ಭೂಮಿ ಇದೆ. ಸ್ವಲ್ಪ ಉತ್ತರ ಕರ್ನಾಟಕದಲ್ಲೂ ಕಾನ್ಸಂಟ್ರೇಟ್ ಮಾಡ್ಬೇಕು. ನಮ್ದು ಪ್ರಾಪರ್ ಬಂದಿತ್ತು ಹುಬ್ಳಿ. ಹುಬ್ಳಿಯಲ್ಲಿ 7 ವರ್ಷದಿಂದ ರೋಡ್ಸ್ ಇಲ್ಲ, ಫ್ಲೈಓವರ್ಸ್ ಇಲ್ಲ, ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಹಂಗೆ ಧೂಳು ಹಿಡಿದಿದೆ. ಇವ್ರು ಮತ್ತೆ ಬೆಂಗಳೂರೇ ಅಂತ ನೋಡ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಈಗ ದಾವಣಗೆರೆಗೆ ಹೋಗ್ಬೋದಲ್ವಾ, ಈ ಕಡೆ ಶಿರಾಗ್ ಹೋಗ್ಬೋದಲ್ವಾ, ಏನಕ್ಕೆ ಕನಕಪುರ ರೋಡ್ ಅಂತಿದ್ದಾರೆ? ಏನಕ್ಕೆ ಇವ್ರ ಜಾಗ, ಇವ್ರ ಹೋಮ್ ಟೌನ್ ಹತ್ರನೇ ಇವರು ಭೂ ಸ್ವಾಧೀನ ಮಾಡ್ಬೇಕಂತಿದ್ದಾರೆ? ಆ ಕಡೆನೂ ಮಾಡಿ ಅಲ್ವಾ? ರೈಟ್, ಥ್ಯಾಂಕ್ ಯು ಅಮರ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ತಿರುಮಲಯ್ಯ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮ್ಗೆ